ಕೋಲಾರ ನಗರದ ಶಹನ್ಶಾ ನಗರದ ಚಿಕ್ಕನಂಜಪ್ಪ ಪಾರ್ಕ್ನಲ್ಲಿ ಪಾರ್ಕ್ ಲೆಜೆಂಡ್ಸ್ ಹಿರಿಯ ನಾಗರಿಕರು ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಶಹನ್ಶಾ ನಗರದ ಮಕ್ಕಳಿಗಾಗಿ ನಡೆಸಿದ ಕ್ರಿಕೆಟ್ ಮ್ಯಾಚ್ಗಳು ಜನತೆಯ ಮೆಚ್ಚುಗೆ ಗಳಿಸಿತು. ನಗರದ ಶಹನ್ಶಾ ನಗರದ ಚಿಕ್ಕನಂಜಪ್ಪ ಪಾರ್ಕ್ನಲ್ಲಿ ಪಾರ್ಕ್ ಲೆಜೆಂಡ್ಸ್ ಹಿರಿಯ ನಾಗರಿಕರು ಶಹನ್ಶಾ ನಗರದ ಮಕ್ಕಳಿಗಾಗಿ ಆಯೋಜಿಸಿದ್ದ ಕೋಲಾರ ಲಿಟಲ್ ಚಾಲೆಂಜರ್ಸ್ ವರ್ಸಸ್ ಜೆಡ್ ಲಿಟಲ್ ಟೈಗರ್ಸ್ ಕ್ರಿಕೆಟ್ ಟೀಮ್ಗಳ ನಡುವೆ ನಡೆದ ಬೆಸ್ಟ್ ಆಫ್ 3 ಮ್ಯಾಚ್ಗಳಲ್ಲಿ ಜೆಡ್ ಲಿಟಲ್ ಟೈಗರ್ಸ್ ಕ್ರಿಕೆಟ್ ವಿನ್ನರ್ಸ್ ಆಗಿ ಹೊರಹೊಮ್ಮಿದ್ದು ಲಿಟಲ್ ಚಾಲೆಂಜರ್ಸ್ ರನ್ನರ್ ಆಗಿ ಬಹುಮಾನ ಗಳಿಸಿದ್ರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರುಗಳಾದ ಶಮೀರ್ ಎಂಎ ಆಜೀಜ್ ರವರುಗಳು ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಮಕ್ಕಳ ಮೊಬೈಲ್ಗೆ ಅಡಿಕ್ಟ್ ಆಗುತ್ತಿದ್ದು ಅದನ್ನು ತಪ್ಪಿಸಲು ಹಾಗೂ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮೊದಲ ಪ್ರಯತ್ನವಾಗಿ ಮಕ್ಕಳಿಗೆ ಆಕರ್ಷಕವಾದ ಕ್ರಿಕೆಟ್ ಆಟವನ್ನು ಕೇವಲ 2 ಟೀಮ್ಗಳ ಮಧ್ಯೆ ಆಡಿಸಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚು ಟೀಮ್ಗಳನ್ನು ಆಡಿಸುವ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಹಿರಿಯ ಕ್ರೀಡಾಪಟು ಗೌಸ್ ಖಾನ್ ಮಾತನಾಡಿ, ಚಿಕ್ಕನಂಜಪ್ಪ ಪಾರ್ಕ್ ಲೆಜೆಂಡ್ಸ್ ವತಿಯಿಂದ ಒಳ್ಳೆಯ ಪ್ರಯತ್ನ ಇದಾಗಿದ್ದು ಮಕ್ಕಳನ್ನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢವಾಗಲು ಸಹಕಾರಿಯಾಗಿದೆ. ನಗರಸಭೆ ವತಿಯಿಂದ ಪಾರ್ಕ್ನಲ್ಲಿ ಸ್ಕೇಟಿಂಗ್ ಹಾಗೂ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡಿಕೊಟ್ರೆ ಮಕ್ಕಳಿಗೆ ಬಹಳ ಅನುಕೂಲ ಆಗಲಿದ್ದು ಇದರ ಬಗ್ಗೆ ನಗರಸಭೆ ಸದಸ್ಯರು ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮ್ಯಾಚ್ನಲ್ಲಿ ಭಾಗವಹಿಸಿದ್ದ ಎಲ್ಲ ಆಟಗಾರರಿಗೆ ನೆನಪಿನ ಕಾಣಿಕೆ ಹಾಗೂ ಮೆಡಲ್ಗಳನ್ನು ವಿತರಿಸಲಾಯಿತು ಹಾಗೂ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕನಂಜಪ್ಪ ಪಾರ್ಕ್ ಲೆಜೆಂಡ್ಸ್ ಸದಸ್ಯರುಗಳಾದ ನಜೀರ್ ಜಾವು ಅಹ್ಮದ್ ಫೀರ್, ನಸರುಲ್ಲಾ ಖಾನ್, ಆಸಿಫ್ ಪಾಷಾ, ಜೆ ಬಕಶ್, ಸೈಯದ್ ಮಯುದ್ದೀನ್, ಇಮ್ತಿಯಾಜ್, ಇಸ್ಮಾಯಿಲ್ ಖಾನ್, ಸಯೀದ್, ರೇಡಿಯಂ ಗೋಲ್ಡ್, ಬಕಶ್, ಮಸ್ವೀರ್ ಖಾನ್, ಅಂಪೈರ್ ಆಸಿಫ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈರೋಜ್ ಮುಂತಾದವರು ಇದ್ದರು. ಅಳ್ತಾ ಇದೆ ಪಾಪ ಪಾಪ ಅಂತ ಹೇಳ್ಬೇಕು ನೀವು ಹೇಳ್ಬೇಡ ನೆಕ್ಸ್ಟ್ ಗೆಲ್ತೀರಾ ಅಂತ ಹೇಳ್ಬೇಕು ಅವ್ರಿಗೆ ನೆಕ್ಸ್ಟ್ ಜಿತ್ತೀರ अच्छा अंदे हारेस वाला जीती तो कैप्टन खेलने ना ಇವತ್ತಿನ ದಿನ ನಮ್ಮ ಶಹನ್ಶಾ ನಗರದಲ್ಲಿರುವ ಚಿಕ್ಕನಂಜಪ್ಪ ಪಾರ್ಕ್ ಒಳಗಡೆ ಎಲ್ಲ ಚಿಕ್ಕ ಮಕ್ಕಳಿಗೆ ಒಂದು ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ. ಈ ಟೂರ್ನಮೆಂಟ್ ಉದ್ದೇಶ ಏನಂತ ಹೇಳಿದರೆ, ತಮ್ಮೆಲ್ಲರಿಗೂ ಗೊತ್ತಿರೋದು ಹಾಗೆ ಮಕ್ಕಳಿಗೆ ಮೊಬೈಲ್ದು ಭಾಳ ಕೆಟ್ಟ ಅಭ್ಯಾಸ ಒಂದು ಬಂದಿದೆ.
ಅದರಿಂದ ಸುಮಾರು ಮಕ್ಕಳಿಗೆ ಬೇರೆ ಬೇರೆ ಕಾಯಿಲೆಯಿಂದ ಹಾಗೂ ಬೇರೆ ಬೇರೆ ಪ್ರಾಬ್ಲಮ್ಸಿಂದ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಆ ಮೊಬೈಲ್ ಅಭ್ಯಾಸ, ಕೆಟ್ಟ ಅಭ್ಯಾಸ ಏನಿದೆ ಅದನ್ನು ತಡೆಯೋಕ್ಕೆ ನಮ್ಮ ಈ ಪಾರ್ಕ್ನ ಮುಖಂಡರಾಗಿರುವ ನಸರುಲ್ಲಾ ಸಾಹೇಬರಾಗಿರಲಿ, ನಜೀರಣ್ಣ ಆಗಿರಲಿ, ಅಜೀಜ್ ಅಣ್ಣವರಾಗಿರಲಿ, ಆಮೇಲೆ ಆಸಿಫ್ ಅಣ್ಣವರಾಗಿರಲಿ, ನಮ್ಮ ಎಲ್ಲ ಸ್ನೇಹಿತರೆಲ್ಲ ಒಂದು ಮಕ್ಕಳಿಗೋಸ್ಕರ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಪ್ರಾರಂಭ ಮಾಡೋಣ ಅಂತ ಇವತ್ತಿನ ದಿನ ಪ್ರಾರಂಭ ಮಾಡಿದ್ದೀರಿ. ನಾವು ನೋಡ್ಬೋದು ಮಕ್ಕಳದಲ್ಲಿ ಎಷ್ಟು ಉತ್ಸಾಹ ಇದೆ ಅಂತ. ಇಂಥ ಕಾರ್ಯಕ್ರಮಗಳು ಸುಮಾರು ವರ್ಷ ಹಿಂದೆಗಳಿಂದ ನಾವು ಪ್ರಾರಂಭ ಮಾಡಬೇಕಾಗಿತ್ತು, ಬಟ್ ಯಾವುದೇ ಕಾರಣನೂ ಮಾಡೋಕ್ಕಾಗಿಲ್ಲ. ಇಲ್ಲಿಂದ ನಾವು ಚಾಲನೆ ಮಾಡಿದ್ದೀರಿ. ಬರೋ ದಿನಗಳಲ್ಲಿ ಇನ್ನಷ್ಟು ಟೀಮ್ಸ್ಗಳು ಮಾಡಿ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೋಸ್ಕರ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿ ನಾವು ಕೊಡ್ತೀವಿ. ಉದ್ದೇಶ ಏನಂತ ಹೇಳಿದರೆ ಮಕ್ಕಳಿಗೆ ಯಾವ ರೀತಿ ಆರೋಗ್ಯ ಅನ್ನೋಂಥದ್ದು ಒಂದು ಮಹತ್ವ ಇದೆ, ಅದು ಮಕ್ಕಳಿಗೆ ಗೊತ್ತಾಗಬೇಕು. ಅದೇ ರೀತಿ ಮಕ್ಕಳು ಭಾಳ ದೈಹಿಕವಾಗಿ ಶಕ್ತಿಶಾಲಿ ಆಗಬೇಕು. ಆ ಉದ್ದೇಶದಿಂದ ಒಂದು ಟೂರ್ನಮೆಂಟ್ ನಾವು ಕಂಡಕ್ಟ್ ಮಾಡಿದ್ದೀವಿ. ಎರಡು ಟೀಮು अभी अभी जो काउंसलर साहब ने बताया है इसी तरह से जो बच्चों को मोबाइल के एडिक्ट हो गए हैं, इनको यहाँ फिजिकली इनको आदत होने बोल के यहाँ पर टूर्नामेंट स्टार्ट करे हैं. बच्चों को उत्साह है और आप भी देख रहे हैं बच्चे कितने खुश हैं खेल के लिए. बहुत अच्छा टीम, दोनों टीम ने बहुत अच्छा एक मैच जीता है. एक टीम ने अभी तीसरा मैच शुरू होने वाला है. माशाल्लाह बच्चों में दिलचस्पी बहुत अच्छी है. मैं ये बात को खत्म करता हूँ. ಕೋಲಾರ ಲೆಜೆಂಡ್ ಟೀಮ್ನ ಏನಿದೆ ಇಲ್ಲಿ ಸದಸ್ಯರೆಲ್ಲ ಇಲ್ಲಿ ಚಿಕ್ಕ ಮಕ್ಕಳಿಗೆ ಕ್ರಿಕೆಟ್ ಆಡಿಸ್ಬೇಕು, ಟೂರ್ನಿಮೆಂಟ್ ಮಾಡಿಸ್ಬೇಕಂತ ತುಂಬಾ ಆಸಕ್ತಿ ಇತ್ತು. ಅದರಿಂದ ಈ ಸತಿಯಿಂದ ಈ ವಾರದಿಂದ ಈ ಸಂಡೆಯಿಂದ ಶುರು ಮಾಡಿದ್ದಾರೆ. ಮಕ್ಕಳು ತುಂಬಾ ಮೊಬೈಲಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಮನೆಯಲ್ಲಿರುವಾಗ ಕೂಡ ಮೊಬೈಲ್ ನೋಡೋದು, ಆಚೆ ಇದ್ದರೆ ಕೂಡ ಮೊಬೈಲ್ ನೋಡೋದು. ಅದೆಲ್ಲ ಮಕ್ಕಳಿಗೊಂದು ದೈಹಿಕವಾಗಿ ಒಂದು ಫಿಟ್ನೆಸ್ ಬರಲಿ ಅಂತ, ಮಕ್ಕಳಿಗೊಂದು ಉತ್ಸಾಹ ಬರಲಿ ಅಂತ, ಬೇರೆ ಕೆಟ್ಟ ಚಟಗಳಲ್ಲಿ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಮ್ಮ ಪಾರ್ಕ್ ಲೆಜೆಂಡ್ ಅವರು ಮತ್ತು ಅವ್ರ ಟೀಮ್ ಎಲ್ಲ ನಮ್ಮ ಟೀಮ್ ಸದಸ್ಯರು ಮತ್ತು ಮುಖ್ಯವಾಗಿ ನಜೀರ್ ಸಾಹೇಬ್ ಅವರು ಮತ್ತು ಆಸಿಫ್ ಅವರು ಮತ್ತು ನಜೀರಣ್ಣ ಅವರು ಇವರೆಲ್ಲ ಸೇರಿ ಒಂದು ಒಳ್ಳೆ ಕೋಆಪ್ರೇಟ್ ಮಾಡಬೇಕು ಮಕ್ಕಳಿಗೆ ಅಂದ್ಬಿಟ್ಟು ಇದೊಂದು ಸ್ಟಾರ್ಟ್ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕಂತ ಎಲ್ಲ ಪಾರ್ಕ್ ಲೆಜೆಂಡ್ ಅವರು ಕೂಡ ಮಾತಾಡಿಕೊಂಡು ಮುಂದಿನ ದಿನ ಮಕ್ಕಳಿಗೆ ಒಂದು ಒಳ್ಳೆ ಟೂರ್ನಿಮೆಂಟ್ ನಡೆಸ್ಕೊಡ್ಬೇಕು. ಅದರಿಂದ ಮಕ್ಕಳು ಅಷ್ಟೇ ಎಲ್ಲೂ ಬೇರೆ ದಾರಿ, ತಪ್ಪು ದಾರಿ ಹೋಗದೆ ಒಳ್ಳೆ ಕಡೆ ಬರಲಿ ಅಂದ್ಬಿಟ್ಟಿದ್ದೆ. ನಾನು ದಯವಿಟ್ಟು ಎಲ್ಲರಿಗೂ ಕೇಳ್ಕೊತೀನಿ. ಮತ್ತು ಅದೇ ರೀತಿ ಇಲ್ಲಿರೋ ಕೌನ್ಸಿಲರ್ ಇದ್ದಾರೆ ಈ ಏರಿಯಾದು, ಇವ್ರಿಗೆ ನನ್ನಿಂದ ಒಂದು ವಿನಂತಿ, ಇಲ್ಲಿ ಪಾರ್ಕ್ನಲ್ಲಿ ಒಂದು ಸ್ಕೇಟಿಂಗ್ ಗ್ರೌಂಡ್ ಆಗಲಿ, ಬ್ಯಾಡ್ಮಿಂಟನ್ ಗ್ರೌಂಡ್ ಆಗಲಿ, ಮತ್ತು ಬೇರೆ ಯಾವುದನ್ನ ಒಂದು ಬಾಸ್ಕೆಟ್ಬಾಲ್ ಗ್ರೌಂಡ್ ಇದನ್ನು ಮಾಡಿಕೊಟ್ರೆ ಮಕ್ಕಳು ಬೇರೆ ಕಡೆ ಹೋಗೋದಕ್ಕಿಂತ ಮುಂಚೆಗಿಲ್ಲ ಅಟ್ಲೀಸ್ಟ್ ಯಾರೋ ಸ್ಕೇಟಿಂಗ್ ಮಾಡೋರಿದ್ರೆ ಅವ್ರು ನೋಡೋಕ್ಕೂ ಸ್ವಲ್ಪ ಜನ ಬರ್ತಾರೆ. ಮಕ್ಕಳು ತಪ್ಪು ದಾರಿ ಹಿಡಿಯೋದಿಲ್ಲ. ನೀವು ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ಒಂದು ಸ್ಕೇಟಿಂಗ್ ಗ್ರೌಂಡು, ಒಂದು ಬಾಸ್ಕೆಟ್ಬಾಲ್ ಗ್ರೌಂಡ್ ಆಗಲಿ, ಇಲ್ಲ ಟೆನ್ನಿಸ್ ಹೆಣ್ಮಕ್ಳಿಗೆ ಒಂದು 2 ಶಟ್ಲ್ಗಳ ಗ್ರೌಂಡ್ ಆಗಲಿ ಮಾಡಿಕೊಟ್ರೆ ನಿಮ್ಮಿಂದ ಒಳ್ಳೆ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.